ಅಯ್ಯೋ ಈ ನನ್ನ ಮಗನ ನನ್ನ ಹೊಟ್ಟೆಯಲ್ಲಿ ಹುಟ್ಟಿಸಿ ಎಷ್ಟೋ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಮುಟ್ಟಾಳ ನನ್ನ ಮಗನೇ, ಲೇ ನಿನ್ಗೆ ನಾನು ಏನು ಅನ್ಯಾಯ ಮಾಡಿದ್ದೇನೆ? ಓದಕ್ಕೆ ಎಷ್ಟೊಂದು ಕಷ್ಟಪಟ್ಟು ಓದಿಸಿದ್ರು ಓದಲ್ಲ ಅಂತೀಯ, ಬರಿ ಅಂದ್ರೆ ಬರಿಯಲ್ಲ ಅಂತೀಯ. ನೀನು ನಿಮ್ಮ ಅಪ್ಪನಂಗೆ ಆಗೋದು ಹೇಗೆ? ಅಲ್ಲಿ ಶಾಲೆಗೆ ಹೋದರೆ ನಿನ್ನ ಉಪಾಧ್ಯಾಯರು ನನ್ನನ್ನು ನಿಲ್ಲಿಸಿ ಬೈತಾರೆ, ನಿನ್ನಿಂದ ನಾನು ತಲೆ ತಗ್ಗಿಸಬೇಕಾಗುತ್ತೆ. ನಾನು ಎಷ್ಟು ಕಷ್ಟಪಟ್ಟರೂ ನನಗೆ ಫಲ ಇಲ್ಲ, ನೀನು ಮಾಡೋದು ಸರಿನಾ? ಲೇ, ನಾನು ಮಾಡಿಕ್ಕಿದ್ದು ಉಪ್ಪಿಟ್ಟು ಪುಳಿಯೋಗರೆ ತಿಂದು ತಿಂದು ನೀನು ಮಲಗೋದೇ ಆಯಿತು. ನಿನ್ನ ತಂದೆ ನೋಡಿದರೆ ಹಾಗೆ, ನೀನು ನೋಡಿದ್ರೆ ಹೀಗೆ. ನಿಮ್ಮಿಂದ ನಾನು ಇರಬೇಕಾ ಹೋಗಬೇಕಾ ನನಗೆ ಗೊತ್ತಿಲ್ಲ. ನಾನು ಎಲ್ಲ ನೀನಿರ್ಬೇಕು ಈ ಮನೆಯಲ್ಲಿ, ಇಲ್ಲ ನಾನಿರ್ಬೇಕು ಈ ಮನೆಯಲ್ಲಿ. ಎಲ್ಲಿ ಹೋಮ್ವರ್ಕ್ ಬರ್ತಿದ್ಯಾ? ತೋರ್ಸೋಣ. ದಿನ ಇದೇ ಆಗಿದೆ ನಿಂದು ಅಲ್ವಾ? ಹಾ, ಎಲ್ಲಿ ಬರ್ದೇ ಇಲ್ಲ? ಯಾವುದು? ಏನ್ ಮಾಡ್ತಿದ್ದೆ ಮನೇಲಿ ಇಷ್ಟು ದಿನ? ನಾವು ಏನೇ ಬರ್ದಿಲ್ಲ ಹೋಮ್ವರ್ಕ್ ನೀನು? ನಿನ್ ತಂದೆ ತಾಯಿನ ಕರ್ಕೊಬಾ, ನಾನು ಇಲ್ಲಾಂದ್ರೆ ಕಳಿಸ್ತೀನಿ, ಪ್ರಿನ್ಸಿಪಲ್ ಹತ್ರ ಕರ್ಕೊಂಡು ಹೋಗಿತ್ತು ಇದು ಮಾಡಿ ಟಿ ಸಿ ಕೊಟ್ಟು ಕಳಿಸ್ತೀನಿ. ಎಲ್ಲ ಹೋಮ್ವರ್ಕ್ ಏನ್ ಕೊಟ್ಟಾರ ಹೋಮ್ವರ್ಕ್ ನಿನ್ಗೆ? ಇಲ್ಲಪ್ಪ. ಯಾಕೆ ಏನೋ ಕೊಟ್ಟಿಲ್ಲ? ಸ್ಕೂಲಲ್ಲಿ ಏನ್ ಮಾಡ್ತಿದ್ದಾರೆ? ಸ್ಕೂಲಲ್ಲಿ ಬಂದ್ರೆ ಏನು ಓದಲ್ಲ ಇವನು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಹೇಳ್ತಾರೆ ಎಲ್ಲಾರ ಮುಂದೆ. 4 ದಿನ ಮುಂದೆ ನನ್ನ ಮಾನ ಮರ್ಯಾದೆ ಹೋಗ್ಬೇಕಾ? ಇಲ್ಲಪ್ಪ. ನಾವಂತೂ ಓದಿಲ್ಲ. ನನ್ ಮಕ್ಳು ನಿಮ್ಗಾದ್ರೆ ಓದಕ್ಕೆ ಕಳಿಸ್ತೀವಿ, ಓದಿ ಚೆನ್ನಾಗಿ ಉದ್ಧಾರ ಆಗೋ ಅಂತೇಳಿ. ಓದೋದಿಲ್ಲ ಏನಿಲ್ಲ. ಪಕ್ಕದ ಮನೆ ನೋಡಿ ಎಷ್ಟು ಚೆನ್ನಾಗಿ ಓದ್ಕೊಂತಾನೆ. ನೀನಾದ್ರೆ ಬಂದಿದ ತಕ್ಷಣ ದಾಗೆಲ್ಲ ಬಿಟ್ಟು ಓಡೋದಕ್ಕೆ ಆಡಾಡಕ್ಕೆ. ಆಟಾಡೋದು ಮುಖ್ಯನಾ ಓದೋದು ಮುಖ್ಯನಾ ನಿನ್ಗೆ? ಓದೋದ್ ಮುಖ್ಯ ಅಂತ ಹೇಳ್ತೀಯ. ಇಲ್ಲಿ ನಿನ್ ಮಾರ್ಕ್ಸ್ ಕಾರ್ಡಲ್ಲಿ ಎಲ್ಲ 0 ಆಗಿದೆ. ನಾಚಿಕೆ ಆಗಲ್ಲ ನಿನ್ ಸ್ವಲ್ಪನ? ನೀನು ಹುಡ್ಗ, ನನ್ ಮಗ ಅಂತ ಹೇಳ್ಕೊಳಕ್ ನಾಚಿಕೆ ಆಗತ್ತೆ ನನ್ಗೆ, ಆಯ್ತಾ? ಏನ್ ಹೇಳ್ತೀಯ? ಎಲ್ಲದಕ್ಕೂ ಅಂತೀಯ, ಏನು ಓದೋದಿಲ್ಲ ಏನಿಲ್ಲ. ಆ ಪಕ್ಕದ ಮನೆ ಹುಡುಗನ್ ನೋಡು, ಎಷ್ಟು ಚೆನ್ನಾಗಿ ಓದ್ಕೊಂಡು ಆ ಅಪ್ಪನ್ಗೆ ಒಳ್ಳೆ ಹೆಸರು ತಗೋಬರ್ತಾನೆ. ನೀನೇ ನನ್ಗೆ ಒಳ್ಳೆ ಹೆಸರು ತಗೋಬರಲ್ಲ, ಕೆಟ್ಟ ಹೆಸರು ತಗೋಬರ್ತೀಯಪ್ಪ. ಅಲ್ಲಿ ಇಲ್ಲಿ ಹೋದ್ರೆ ಕಂಪ್ಲೇಂಟ್ ಮಾಡ್ತಾರೆ. ಎಲ್ಲಾರು ನೋಡಿದ್ರೆ ನಿನ್ ಮಗ ಹಿಂಗಪ್ಪ ಹಂಗಪ್ಪ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾರೆ. ಎಲ್ಲಾರ ಹತ್ರನು ಕೆಟ್ಟ ಹೆಸರು ನನ್ಗೆ. 24 ಗಂಟೆ ಕ್ರಿಕೆಟ್ ಅದೊಂದು ಕಂಡಿಡ್ದ್ಬಿಟ್ಟಾರೆ. ಆ ಕ್ರಿಕೆಟ್ ಅಂದ್ರೆ ಸಾಕು, ಹೋಗಿ ಟಿವಿ ಮುಂದೆ ಕುತ್ಕೊಳ್ಳೋದು, ಆಟ ಆಡೋದು. ಅದೇ ನೀನ್ ಓದೋದು ಯಾಕೋ ಅದನ್ನೇ ಮಾಡೋದು. ಯಾರು ತಂದು ಕೊಡ್ತಾರೆ ನಿನ್ಗೆ? ಊಟ ಯಾರು ತಂದು ಕೊಡ್ತಾರೆ? ಕ್ರಿಕೆಟ್ ತಂದು ಕೊಡ್ತದ? ಮತ್ತೆ ಓದು. ನಾನಾದ್ರೂ ಓದಿಲ್ಲ, ಓದ್ಬಿಟ್ಟು ಚೆನ್ನಾಗಿ ಉದ್ಧಾರ ಆಗಿ ಒಳ್ಳೆ ಹೆಸರು ತಗೋಬೇಕಂತ ಹೇಳಿದ್ರೆ ಒಳ್ಳೆ ಹೆಸರು ತಗೊಳ್ಳೋದಿಲ್ಲ, ಕೆಟ್ಟ ಹೆಸರು ತಗೊಳ್ಳೋದೇ ಜಾಸ್ತಿ ಆಯ್ತು ನಿನ್ನ ಹತ್ರ. ಈ ಸತಿ ಏನಾದ್ರೂ ನೀನು ಎಕ್ಸಾಮ್ ಅಲ್ಲಿ ಪಾಸ್ ಆಗಿಲ್ಲ ಅಂದ್ರೆ ಫಸ್ಟ್ ಹೊರಗಡೆ ಹಾಕ್ಬಿಡ್ತೀನಿ ಮನೆಯಿಂದ. ನೀನ್ ಬರ್ಲೇಬೇಡ ನಿನ್ ಮನೆಗೆ. ಇನ್ನೊಬ್ಬ ಚಿಕ್ಕವನಿದ್ದಾನೆ, ಅವನು ಓದಿಸ್ಕೊಳ್ತೀನಿ. ಇನ್ನಿದ್ದು ಒಬ್ಬ ಮಗ ಸತ್ತೋದ ಅನ್ಕೊಳ್ತೀನಿ.